ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ನಮ್ಮೂರಿಗೆ ಬಂದಿದ್ವಿ. ಯಾಕೆ ಅಂದರೆ ನನ್ನ ಮಗಳನ್ನ ಬಿಟ್ಟೋಗೋಣ ಅಂತ ಬಂದಿದ್ವಿ. ನಮ್ಮ ಅತ್ತೆ ಮಾವ ಜೋಳ ಮುರ್ಕೊಳ್ತೀವಿ, ಕಳಿಸ್ಬಿಟ್ಟು ಬನ್ನಿ ಅಂತ ಅಂದರು. ಹಂಗಾಗಿ ನಮ್ಮ ಊರಿಗೆ ಬಂದ್ವಿ. ನಿನ್ನೆ ನೈಟೇ ಬಂದ್ವಿ, ಡ್ಯೂಟಿ ಮುಗಿಸ್ಕೊಂಡು ಬಿಟ್ಬಿಟ್ಟು ಬರೋಣ, ಒಂದು ರಾತ್ರಿ ನನ್ನ ಮಗಳ ಜೊತೆ ಇದ್ದಂಗೆ ಆಗುತ್ತಲ್ಲ ಅಂತವ. ಜೋಳ ಮುರಿಯೋವರೆಗೂ ಇಲ್ಲೇ ಇರ್ತಾಳೆ ನನ್ನ ಮಗಳು. ಅಲ್ಲಿ ಕೆಲಸ ಇದ್ದಾಗ ಇಲ್ಲಿರ್ತಾಳೆ, ಇಲ್ಲಿ ಕೆಲಸ ಇದ್ದಾಗ ಅಲ್ಲ ಮತ್ತೆ ಮನೇಲಿರ್ತಾಳೆ. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮಮ್ಮ ಬೆಳಗ್ಗೆನೇ ಇಡ್ಲಿ ಮಾಡಿ ಟೊಮೆಟೊ ಗೊಜ್ಜು ಮಾಡಿತ್ತು. ನನ್ನ ಮಗಳು ಇಡ್ಲಿ ತಿನ್ನಲ್ಲ ಅಂತ ದೋಸೆ ಹಾಕಿಸ್ಕೊಂಡಿದ್ದಾಳೆ. ನಾವು 3 ಜನನೂ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ದೀವಿ, ತಿಂಡಿ ತಿಂತಾ ಇದ್ದೀವಿ. ನನ್ನ ಮಗಳು ಹುಡ್ತಾಗ್ಲಿಂದನೂ ಅಷ್ಟೇ ಕರೆಕ್ಟಾಗಿ ನಮ್ಮ ಜೊತೆ ಬೆಳೆದೇ ಇಲ್ಲ. ಯಾಕೆಂದರೆ ನಾವು ಡ್ಯೂಟಿಗೆ ಹೋಗೋದ್ರಿಂದ ನನ್ನ ಮಗಳನ್ನ ಇಟ್ಕೊಳ್ಳೋಕ್ಕೆ ಆಗೋಲ್ಲ. ಇನ್ನೊಂದು 3-4 ತಿಂಗಳು ಅಷ್ಟೇ ನಮ್ಮ ಜೊತೆನೇ ಇರ್ತಾಳೆ. ಸ್ಕೂಲಿಗೆ ಹಾಕ್ಬೇಕಾದ್ರೆ ನಮ್ಮ ಜೊತೆನೇ ಇಟ್ಕೊಳ್ತೀವಿ, ಸ್ಕೂಲಿಗೆ ಕಳಿಸ್ಕೊಂಡು ಸ್ವಲ್ಪ ದಿನ ಅಷ್ಟೇ ಅಲ್ಲಿ ಇಲ್ಲಿ ಬಿಡೋದು. ನಮಗೆ ಬಿಡೋಕ್ಕೂ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋದ್ರಿಂದ ಬಿಡಲೇಬೇಕಾಗುತ್ತೆ. ನಾವು ಚಿಕ್ಕದ್ರಲ್ಲಿದ್ದಾಗ ಈ ಲೋಟದಲ್ಲೇ ಒಂದು ಲೋಟ ಪೂರ್ತಿ ಕಾಫಿ ಹಾಕೊಂಡು ಕುಡಿತಾಯಿದ್ವು. ಅದು ಬೆಲ್ಲದ ಕಾಫಿ, ಸಕ್ಕರೆ ಕಾಫಿ ಎಲ್ಲ ನಾವು ಆ ಕಡೆ ಇಡೋಲ್ಲ, ಮಲೆನಾಡು ಸೈಡು. ಇಡ್ಲಿ ದೋಸೆ ಇಲ್ಲ ಅಂದರೆ ರೊಟ್ಟಿ ಏನಾದ್ರು ಇದ್ದರೆ ಕಾಫಿಗೆ ನೆಂಚ್ಕೊಂಡು ತಿಂತಾಯಿದ್ವಿ. ಆವಾಗ ಚೆನ್ನಾಗಿತ್ತು, ಆವಾಗಿನ ಲೈಫೇ ಚೆನ್ನಾಗಿತ್ತು ಇವಾಗಲಿಗಿಂತವ. ನಮ್ಮ ಮನೇಲಿ 2 ಟಿ ವಿ ಇದ್ದಾವೆ. ನಮ್ಮ ಚಿಕ್ಕಪ್ಪರು ಒಂದು ಟಿ ವಿ ಇಟ್ಕೊಂಡಿದ್ದಾರೆ, ನಮ್ಮ ಅಮ್ಮರು ಒಂದು ಟಿ ವಿ ಇಟ್ಕೊಂಡಿದ್ದಾರೆ. ನಾನು ನೀರು ಕುಡಿತಾ ಕೂತಿದ್ದೆ, ನನ್ನ ಮಗಳು ಬಂದುಬಿಟ್ಟು ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾಳೆ. ನಾನು ಯಾವಾಗೆಲ್ಲ ವೀಡಿಯೋ ಮಾಡ್ತೀನಿ, ಫೋಟೋ ತೆಗಿತೀನಿ, ಅವಾಗೆಲ್ಲ ನನ್ನ ಮಗಳಿಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗುತ್ತೆ. ಮುತ್ತು ಕೊಡೋದು, ಮಾತಾಡೋದು, ಫೋಸ್ ಕೊಡೋದೆಲ್ಲ ಜಾಸ್ತಿ ಮಾಡ್ತಾ ಇರ್ತಾಳೆ. ಆಟ ಆಡ್ಕೊಂಡಿರಿ. ಇದೆಲ್ಲ ನಮ್ಮನೆ, ನಮ್ಮ ತೋಟನೇ. ನಮ್ಮ ಅಪ್ಪಾಜಿ ನೆಟ್ಟಿರೋದು ಕಾಫಿ ಗಿಡ, ಸಿಲ್ವರ್ ಮರ ಮತ್ತು ಮೆಣಸು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ನಾವು ಒಬ್ಬರೇ ಇರ್ತಾಯಿದ್ದು, ಬೇಜಾರಾಗ್ತಾ ಇರಲಿಲ್ಲ. ಅಂದರೆ ನಮ್ಮಲ್ಲಿ ಕರೆಂಟ್ ಇರಲಿಲ್ಲ ಆವಾಗ, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರಲ್ಲೆಲ್ಲ. ಆದರೂ ಅಷ್ಟೇನು ಬೇಜಾರಾಗ್ತಾ ಇರಲಿಲ್ಲ. ನಮ್ಮ ಮನೆ ಹತ್ರ ಜಾಸ್ತಿ ಮನೆಗಳು ಇಲ್ಲ, ಯಾರೂ ಬರ್ತಾನೂ ಇರಲಿಲ್ಲ. ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ದುಡ್ಡಿನ ಬೆಲೆ ಅಷ್ಟಾಗಿ ನಮಗೆ ದುಡ್ಡಿಂದೆಲ್ಲ ಗೊತ್ತಿರಲಿಲ್ಲ. ನಮಗೇನು 3 ಟೈಮ್ ಊಟ ಮಾಡ್ತಾಯಿದ್ವಿ, ಸ್ಕೂಲಿಗೆ ಹೋಗ್ತಾಯಿದ್ವಿ, ಬರ್ತಾಯಿದ್ವಿ, ಅದೇ ಖುಷಿ ನಮಗೆ. ಇವಾಗೆಲ್ಲ ದುಡ್ಡಿದ್ರೇ ಬೆಲೆ, ದುಡ್ಡಿದ್ರೇ ನಮಗೆ ಮರ್ಯಾದೆ ಕೊಡೋದು ಅಂತ ಆಗಿದೆ. ತುಂಬ ಬೇಜಾರಾಗುತ್ತೆ ಒಂದೊಂದು ಟೈಮು. ಎಲ್ಲರೂ ದುಡ್ಡಿರೋರನ್ನ ಒಂಥರ ನೋಡ್ತಾರೆ, ದುಡ್ಡಿಲ್ದಿರೋರನ್ನ ಒಂಥರ ನೋಡ್ತಾರೆ. ಹಂಗಾಗಿ ತುಂಬ ಬೇಜಾರಾಗುತ್ತೆ ಒಂದೊಂದು ಟೈಮು. ಎಲ್ಲೂ ಹೋಗೋಕ್ಕೂ ಮನಸ್ಸು ಬರೋಲ್ಲ. ನನ್ನ ಮಗಳನ್ನ ಬಿಟ್ಟಿರೋಕ್ಕಂತೂ ತುಂಬ ಬೇಜಾರಾಗುತ್ತೆ. ಇನ್ನೊಂದು 2-3 ತಿಂಗಳು, 4 ತಿಂಗಳು ಅಷ್ಟೇ, ಆಮೇಲೆ ನನ್ನ ಜೊತೆನೇ ಇಟ್ಕೊಳ್ತೀನಿ ಎಷ್ಟೇ ಕಷ್ಟ ಆದ್ರೂ. ಇದು ಸಪೋಟ ಗಿಡ ನಮ್ಮಮ್ಮ 600 ರೂಪಾಯಿ ಕೊಟ್ಟು ತಗೊಂಡಿತ್ತು. ಅವಾಗಲೇ ಒಂದು 7-8 ವರ್ಷನೇ ಆಯಿತು ಈ ಗಿಡ ಹಾಕ್ಬಿಟ್ಟು. ಚೆನ್ನಾಗಿ ಬಂದಿತ್ತು, ಮಧ್ಯದಲ್ಲಿ ಮುರಿದೋಗಿತ್ತು, ಹಂಗಾಗಿ ಇಷ್ಟು ಚಿಕ್ಕದಾಗಿದೆ. ಇನ್ನು ಇವಾಗ ಆವಾಗ್ಲಿನ ಥರ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಮರನೇ ಆಗಿರೋದು. ತುಂಬ ಸಪೋಟ ಎಲ್ಲ ಬಿಟ್ಟಿತ್ತು ಜಾಸ್ತಿ. ನಮ್ಮಮ್ಮ ಮಲ್ಲಿಗೆ ಕೊಟ್ಟು ಕಳಿಸಿರೋದು, ಹಣ್ಣು ತಿನ್ನಲಿ ಅಂತವ. ಇದೆಲ್ಲ ನಮ್ಮಮ್ಮ ನೆಟ್ಟಿರೋ ಗಿಡಗಳು. ಎಲ್ಲೋದ್ರೂ ನಮ್ಮಮ್ಮಗೆ ಹೂವಿನ ಗಿಡ ಅಂದರೆ ಜಾಸ್ತಿ ಇಷ್ಟ. ಎಲ್ಲೋದ್ರೂ ಎಲ್ಲರ ಮನೆ ಹತ್ರ ಕೇಳಿ ಇಸ್ಕೊಬರೋದು. ಇಸ್ಕೊಂಡು ಬಂದು ಮನೆ ಹತ್ರ ನೆಡೋವರೆಗೂ ನಮ್ಮಮ್ಮಗೆ ಸಮಾಧಾನನೇ ಇರ್ತಾ ಇರಲಿಲ್ಲ. ಎಲ್ಲೋದ್ರೂ ನಮ್ಮಮ್ಮಗೆ ಹೂವಿನ ಗಿಡದ ಮೇಲೆ ಕಣ್ಣು. ಇದು ತೆಂಗಿನ ಮರ ಬಂದು, ತೆಂಗಿನ ಮರ ನನ್ನ ಗಂಡನ ಮನೆಯಿಂದ ಕಳಿಸಿರೋದು. ಚೆನ್ನಾಗಿ ಬಂದಿದೆ. ನನಗಂತೂ ಚಿಕ್ಕವರಲ್ಲಿ ಬೇಜಾರೇ ಆಗ್ತಾಯಿರಲಿಲ್ಲ. ಅಷ್ಟು ನಾನೊಬ್ಬಳೇ ಇದ್ದರೂ ಅಷ್ಟು ಬೇಜಾರಾಗ್ತಾಯಿರಲಿಲ್ಲ. ನಮ್ಮಮ್ಮ ಇವಾಗಲೂ ಸಹ ಒಲೆ ಮೇಲೆ ಅಡುಗೆ ಮಾಡೋದು, ರೊಟ್ಟಿ ಆಗಲಿ, ಅನ್ನ ಆಗಲಿ, ಏನೇ ಆಗಲಿ, ಸಾಂಬಾರಾಗಲಿ ಒಲೆ ಮೇಲೆ ಮಾಡುತ್ತೆ. ಒಲೆ ಮೇಲೆ ಮಾಡೋ ಅಡುಗೆನೇ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ ಮೇಲೆ ಮಾಡೋದಕ್ಕಿಂತ. ಇದು ನನ್ನ ಮಗಳು ಫೋಟೋ. ನಮ್ಮ ಅಪ್ಪಾಜಿ ಯಾವಾಗಲೂ ಇದ್ದಾಗೆಲ್ಲ, ಬೆಳಗ್ಗೆ ಇದ್ದಾಗೆಲ್ಲ ಇದೇ ಫೋಟೋ ನೋಡ್ತಾ ಇದ್ದಿದ್ದು. ಬಂದು ಹೇಳೋದು, ನನ್ನ ಮಗಳು ಫೋಟೋ ನೋಡಿದೆ ಇವತ್ತು ಅಂತ. ಬೆಳಗ್ಗೆ ಇದ್ದಾಗೆಲ್ಲ ನನ್ನ ಮಗಳು ಫೋಟೋನೇ ನೋಡ್ತೀನಿ ಅಂತ ಯಾವಾಗಲೂ ಹೇಳೋದು. ನನ್ನ ಮಗಳು ಇವಾಗಲೂ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ, ಗುಂಡು ತಾತ ಎಲ್ಲೋಯ್ತು ಅಂತವ. ಇದ್ದಾಗ ಬೆಲೆ ಗೊತ್ತಾಗಲ್ಲ ನಮಗೆಲ್ಲವ, ಕಳ್ಕೊಂಡಾಗಲೇ ಬೆಲೆ ಗೊತ್ತಾಗೋದು. ಇವಾಗ ಹೊರಟೆ, ಅದಕ್ಕೆ ನನ್ನ ಮಗಳಿಗೆ ಹೋಗಿ ಬರ್ತೀನಿ ಮುದ್ದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳು ಮುತ್ತು ಕೊಡ್ತಾ ಇದ್ದಾಳೆ, ನಾನು ಮುತ್ತು ಕೊಟ್ಟು ಸಾಕಾಯಿತು. ಎಷ್ಟು ದಿನ ಇರ್ತೀರ ಅಂತ ಅಂದಿದ್ದಕ್ಕೆ ಎಷ್ಟು ದಿನ ಇರ್ತೀನಿ ಅಂತ ತೋರಿಸ್ತಾ ಇದ್ದಾಳೆ ನನ್ನ ಮಗಳು.
ಬಾಯ್ 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 ಬಾಯ್. ಏನಾಯ್ತು ಕಮ್ಮಿ ಫೋಟೋ ತೆಗಿತಿದ್ದೀನಿ ನಾನು ನೋಡ್ತಿರ್ತೀಯಪ್ಪ. ತಿಂದ್ಬಿಟ್ಟು ಕಮ್ಮಿನ ಬಾಯ್ ಬಂಗೋರು. ಬಾಯ್. ಸರಿ ಆಯ್ತು. ಎಷ್ಟು ಮುಟ್ಕೋತೀಯ ನೀನು? ಬಾಯ್ ಬಾಯ್ ಬಾಯ್. ಬಾಯ್. ನಾನು ಕಾಯ್ತೀನಿ. ಸ್ವಲ್ಪ ದಿನ ಇರಿ, ಕರ್ಕೊಂಡು ಹೋಗ್ತೀನಿ. ಹತ್ತು ದಿನ ಇರ್ತೀರಾ? ಬಾಯ್ ಬಂಗಾರಿ. ನನ್ನ ಮಗಳಿಗೆ ಎಷ್ಟು ಮುತ್ತು ಕೊಟ್ಟರು ನಂಗೆ ಸಾಲದೆ ಎಲ್ಲ ಕೊಡ್ತಾನೆ ಇರೋಣ ಅಂತ ಅನಿಸುತ್ತೆ. ದೂರ ಇದ್ದಾಗ ಪ್ರೀತಿ ಮಾಡ್ತೀವಿ, ಹತ್ರ ಇದ್ದಾಗ ಹೊಡಿತಾ ಇರ್ತೀವಿ. ಅದೇ ತಾಯಿ ಪ್ರೀತಿ. ತುಂಬ ಬೇಜಾರಾಗುತ್ತೆ ಬಿಟ್ಟು ಹೋಗೋದು ಅಂದರೆ. ಇನ್ನೇನು ಮಾಡೋದು, ಬಿಟ್ಟು ಹೋಗಲೇಬೇಕು.